ಇದೇ ಜುಲೈ 3ನೇ ತಾರೀಕು ಗ್ರಾಮಾಯಣ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಯಾಕೆ ಈ ಸಿನಿಮಾ ಸ್ಪೆಷಲ್ ಅಂತಂದ್ರೆ, ನಿರ್ದೇಶಕ ಚಂದ್ರು ಅವರು ಬಹಳಷ್ಟು ವರ್ಷಗಳ ಕಾಲ ಟೈಮ್ ಅನ್ನ ತಗೊಂಡು ಸಿನಿಮಾ ಮಾಡಿರುವಂತದ್ದು. ಅದ್ರಲ್ಲೂ ಕೂಡ ಒಂದೊಂದು ಪಾತ್ರವೂ ಕೂಡ ಬಹಳ ಸ್ಪೆಷಲ್ ಆಗಿದೆ. ಟ್ರೈಲರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕತೆ ಯಾವ ರೀತಿ ಸಾಗುತ್ತೆ ಅಂತ. ಒಂದು ಗ್ರಾಮ ಇರುತ್ತೆ. ಆ ಗ್ರಾಮದಲ್ಲಿರುವಂತಹ ರಾಮಾಯಣ ಅಂತಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಗ್ರಾಮಾಯಣ ಆಗಿ ತೋರಿಸುವಂತಹ ಪ್ರಯತ್ನವನ್ನ ಇಲ್ಲಿ ನಿರ್ದೇಶಕರು ಮಾಡಿರುವಂತದ್ದು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಆ ಟ್ರೈಲರ್ ಅಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ನ ಈಗಾಗಲೇ ತೋರಿಸಿದ್ದಾರೆ. ಸಿನಿಮಾ ಹೇಗಿರಬಹುದು, ಯಾವ ರೀತಿ ಸಾಗುತ್ತೆ ಅನ್ನುವಂತಹ ಇಂಟ್ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮುಖ್ಯ ಭೂಮಿಕೆಯಲ್ಲಿರುವಂತದ್ದು ಹೀರೋ ಆಗಿ ವಿನಯ್ ರಾಜ್ಕುಮಾರ್ ಅವರು. ಅವರ ಫೈಟಿಂಗ್, ಅವರ ಆಕ್ಟಿಂಗ್, ಅವರ ಡೈಲಾಗ್ಸ್ ಡೆಲಿವರಿ, ಸಾಂಗ್ಸ್ ಬಹಳ ಅದ್ಭುತವಾಗಿದೆ. ಜೊತೆಗೆ ಮೇಘಾ ಶೆಟ್ಟಿ ಅವರ ಸ್ಟಂಟ್ಸ್ ಹಾಗೆ ಅವರ ಭಾಷೆ, ಅವರ ಲುಕ್ ಬಹಳ ಗಾರ್ಜಿಯಸ್ ಆಗಿದೆ, ನಮ್ಮ ಕಣ್ಮನ ಸೆಳೆಯುತ್ತೆ. ಇದೆಲ್ಲದರ ಜೊತೆಗೆ ಇನ್ನೊಂದು ವೆರಿ ಸ್ಪೆಷಲ್ ಅಂತಂದ್ರೆ, ಯೋಗಿ ಅವರು ಬಹಳ ದಿನಗಳ ನಂತರ ವಿಲನ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಅರುಣ್ ಸಾಗರ್ ಅವರ ಪಾತ್ರ ಬಹಳ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಒಂದೊಂದು ಪಾತ್ರಕ್ಕೂ ಕೂಡ ಅದರದ್ದೇ ಆದಂತಹ ಸ್ಥಾನ ಇದೆ, ಅದರದ್ದೇ ಆದಂತಹ ಮಹತ್ವ ಇದೆ. ಈ ಕಾರಣಕ್ಕೆ ಈ ಸಿನಿಮಾ ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ನಾನಂತೂ ಸೂಪರ್ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ ಸಿನಿಮಾ ಯಾವ ರೀತಿ ಇರುತ್ತೆ ಸಿನಿಮಾವನ್ನ ನೋಡ್ಲಿಕ್ಕೆ. ಇದೇ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಕಾದ್ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ.